ಈ ಓಲ್ಡ್ ಆಕ್ಟರ್ ಮತ್ತು ಆಕ್ಟ್ರೆಸ್ ಏನಿರ್ತಾರೆ ಅವ್ರಿಗೆಲ್ಲ ಹೆಂಗೆ ಅವಕಾಶಗಳು ಸಿಗ್ತಾ ಇದೆನಾ ಪ್ರಿಯಾ ಹೆಂಗೆ ಅಂತ? ಆ, ಕೆಲವ್ರು ಒಂದಿಷ್ಟು ಜನ ಬ್ಯುಸಿ ಆಗಿದ್ದಾರೆ, ಇನ್ನು ಕೆಲವ್ರು ಒಂದಿಷ್ಟು ಜನ ಬ್ಯುಸಿ ಆಗಿಲ್ಲ. ಹೇಳ್ತಾರೆ ಸಿಗ್ತಿಲ್ಲ, ಸೊ ಬೇಜಾರಾಯಿತು ಅಂತ. ಅವ್ರದ್ದು ಕಂಪ್ಲೇಂಟ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅದನ್ನ ತಪ್ಪು ಅಂತಲೂ ನಾನು ಹೇಳಲ್ಲ. ಅವ್ರು ಅವಾಗ ಒಂದಿಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿರ್ತಾರೆ, ಒಂದಿಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಮಾಡಿರ್ತಾರೆ, ಒಂದಿಷ್ಟು ನಾಟಕಗಳಲ್ಲಿ ಅಭಿನಯಿಸಿರ್ತಾರೆ. ಅದಕ್ಕೆ ತಕ್ಕಂಗೆ ಈಗ ಸಂಭಾವನೆ ಇರೋದಿಲ್ಲ ಅವ್ರಿಗೆ, ಅದು ಅವ್ರಿಗೆ ಹರ್ಟ್ ಆಗ್ತಿರುತ್ತೆ. ಆಮೇಲೆ ಅವ್ರದ್ದು ಒಂದು ಟೈಮಿಂಗ್ಸ್ ಇರುತ್ತೆ, ಯಾಕಂದರೆ ವಯಸ್ಸಾಗಿರುತ್ತೆ, ಅವ್ರ ಹೆಲ್ತ್ ಸಪೋರ್ಟ್ ಮಾಡಬೇಕು. ಈಗ ಅವ್ರ ದೇಹ ಸಪೋರ್ಟ್ ಮಾಡಿದ್ರೆ ಅವ್ರ ಮನಸ್ಸು ಸಪೋರ್ಟ್ ಮಾಡಲ್ಲ ನಿಮಗೆ. ನಿಜ. ಈಗ ಇಲ್ಲ ನಾನು 10 ಗಂಟೆ ಶೂಟ್ ಮಾಡ್ತೀನಿ, 12 ಗಂಟೆ ಶೂಟ್ ಮಾಡ್ತೀನಿ, ಅವ್ರ ದೇಹ ರಿಯಾಕ್ಟ್ ಮಾಡಿದ್ರು ಮನಸ್ಸು ರಿಯಾಕ್ಟ್ ಮಾಡಲ್ಲ. ಸೊ ಅವ್ರಿಗೆ ಅವ್ರವ್ರದ್ದೇ ಆದಂತಹ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಿರಲ್ಲ ಅಷ್ಟೇ. ಇವಾಗ ನಿಮ್ಗೆ ಹಂಗಲ್ಲ, ಹಿಂದೆಲ್ಲ ಶೂಟಿಂಗ್ 8 ಗಂಟೆ ಪ್ಯಾಕಪ್ ಅಂದರೆ 8 ಗಂಟೆ ಪ್ಯಾಕಪ್. ನೀವು ಇವಾಗ ಟೈಮ್ ಕೇಳೋ ಹಂಗಿಲ್ಲ, ನೀವು ಟೈಮ್ ಕೇಳಿದ್ರೆ ನಿಮ್ಮನ್ನು ತಗೊಳ್ಳಲ್ಲ ಇವಾಗ, ಆ ಥರ ಆಗ್ಬಿಟ್ಟಿದೆ. ಸೊ ಅದನ್ನು ತಪ್ಪು ಅಂತಲೂ ಹೇಳಲ್ಲ, ಬಿಕಾಸ್ ಕಾಲ ಚೇಂಜ್ ಆಗಿದೆ, ಸಮಯ ಓಡ್ತಾ ಇದೆ, ಪ್ರೊಡ್ಯೂಸರ್ ಇಲ್ಲಿಂದನೂ ದುಡ್ಡು ತಂದಿರ್ತಾರೆ. ಸೊ ನಿಮಗೆ ಈ ಚಾನಲ್ ಕಡೆಯಿಂದ ಏನೋ ಚೇಂಜಸ್ ಇರುತ್ತೆ. ಸೊ ನಾನು ಇಲ್ಲಿ ಯಾರ್ದೂ ತಪ್ಪು ಯಾರ್ದೂ ಸರಿ ಅಂತಲೂ ಹೇಳಲ್ಲ ಪೂಜಾ. ಕಾಲ ಹಾಗೆ ಇದೆ, ಆದರೂ ಬಹುಶಃ ಜಗತ್ತಿನ ಬದಲಾವಣೆಗೆ ನಾವು ಕಾರಣ ಅನ್ಸತ್ತೆ. ನಾವೆಲ್ಲರೂ ಓಡ್ತಾ ಇದೀವಿ, ಓಡೋರ್ ಹಿಂದೆ ನಾವು ಓಡಬೇಕು, ಗೋ ವಿತ್ ಫ್ಲೋ ಅನ್ನೋಂಗೆ ಪ್ರತಿಯೊಂದು ಓಡ್ತಾ ಇರಬೇಕು. ಹಾಗಾಗಿ ಇವ್ರಿಗೆ ಯಾಕೆ ಸಿಗ್ತಿಲ್ಲ ತಪ್ಪು, ಇವ್ರು ಯಾಕೆ ಇಷ್ಟೋ ತನಕ ಶೂಟ್ ಮಾಡ್ತಾರೆ, ನಾವು ಅದನ್ನು ಹೇಳೋಕ್ಕಾಗಲ್ಲ. ಬಿಕಾಸ್ ಆಗ ಬರ್ತಿದ್ದಿದ್ದು ಪ್ರೊಡ್ಯೂಸರ್ ಅವ್ರದ್ದೊಂದಿಷ್ಟು ಟೈಮಿಂಗ್ಸ್ ಇತ್ತು, ಆಗ ಸೀರಿಯಲ್ಲಿಗೆ ಕೊಡ್ತಿದ್ದಿದ್ದು ಒಂದು ಎಪಿಸೋಡ್ ಸಂಭಾವನೆನೂ ಹಂಗಿತ್ತು, ಅಷ್ಟಕ್ಕೆ ನಿಲ್ತಾ ಇತ್ತು, ಸೀಮಿತ ಆಗಿತ್ತು. ಈಗ ಹಂಗಲ್ಲ, ನೀವು ಕಾಂಪೀಟ್ ಮಾಡಬೇಕು, ಪಕ್ಕದಲ್ಲಿ ಬರೋ ಚಾನಲ್ಗೆ ನೀವು ಕಾಂಪೀಟ್ ಮಾಡಬೇಕು. ಆ ಪ್ರೊಡ್ಯೂಸರ್ ಕೂಡ ಅದ್ರ ಹಿಂದೆ ಓಡ್ಬೇಕು, ಆ ಚಾನಲ್ ಕೂಡ ಅದ್ರ ಹಿಂದೆ ಓಡಬೇಕು. ಅದಕ್ಕೆ ಮಾಡ್ಬೇಕಂದ್ರೆ ನೀವು ಈ 10 ಟೇಕ್ ತಗೋಬೇಕು, ವರ್ಕ್ ನಡಿಬೇಕು. ಹಾಗಾಗಿ ಅವ್ರು ಅದ್ರ ಹಿಂದೆ ಓಡ್ತಿದ್ದಾಗ ಕೆಲವ್ರಿಗೆ ಆಗದೆ ಇರಬಹುದು, ಅಯ್ಯೋ ನಾವು ಹಿಂದೆ ಎಲ್ಲ ಹಂಗೆ ಮಾಡ್ತಿದ್ವಿ, ಯಾಕೆ ಇವ್ರು ಇವಾಗ ಇಷ್ಟು ಲೇಟಾಗಿ ಪ್ಯಾಕಪ್ ಮಾಡ್ತಾರೆ, ಯಾಕೆ ಹಿಂಗೆ ಅಂತ ಹೇಳಿ. ಅದನ್ನು ನಾನು ತಪ್ಪು ಅಂತ ಹೇಳಲ್ಲ, ಬಿಕಾಸ್ ಆ ವರ್ಕ್ನ ಅವ್ರು ನೋಡಿರ್ತಾರೆ, ಈ ವರ್ಕಿಗೆ ಅವ್ರು ಒಪ್ಕೊಳ್ಳದೆ ಇರಬಹುದು. ಸೊ ಹಾಗಾಗಿ ಬಹುಶಃ ಅವ್ರವ್ರಿಗೆ ಸರಿಯಾಗಿ ದೂಗದೆ ಇರೋ ಕಾರಣದಿಂದ ಕೆಲವ್ರು ಹಾಗೆ ಇರ್ಬೋದು, ಇನ್ನು ಕೆಲವ್ರು ಮಾಡ್ತಾ ಇರ್ಬೋದು. ಅವ್ರವ್ರ ಮನಸ್ಸಿಗೆ ತಕ್ಕಂಗೆ ಬಿಟ್ಟಿದ್ದು, ಅವರ ದೇಹ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡತ್ತೆ ಅಂತ ಅದಕ್ಕೆ ತಕ್ಕಂಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ ಅಷ್ಟೇ. ಅದು